ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಇಂದು ಮುಸ್ಲಿಂ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಡೆದ ಬಡ ಮುಸ್ಲಿಂ ಜನರಿಗೆ ರಂಜಾನ್ ಕಿಟ್ ವಿತರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಹರಪನಹಳ್ಳಿ ಶಾಸಕರು ಎಂಪಿ ಲತಾ ಮಲ್ಲಿಕಾರ್ಜುನ್, ನಾವೆಲ್ಲರೂ ಭಾರತೀಯರು ಅನ್ನುವುದನ್ನು ಅರಿಯಬೇಕು. ರಂಜಾನ್ ಹಬ್ಬವು ಸಹನೆ, ತಾಳ್ಮೆ ಹಾಗೂ ದಾನ ಧರ್ಮಗಳ ಪ್ರತಿರೂಪವಾಗಿದೆ ಎಂದರು. ಈ ವೇಳೆ ಮುಸ್ಲಿಂ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ರಂಜಾನ್ ಹಬ್ಬದ ಪ್ರಯುಕ್ತ ಮುಸ್ಲಿಂ ಸಮುದಾಯದ 170ಕ್ಕೂ ಹೆಚ್ಚು ಬಡ ನಿರ್ಗತಿಕ ಕುಟುಂಬಗಳಿಗೆ ಆಹಾರ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು. ಪುರಸಭೆ ಮಾಜಿ ಸದಸ್ಯ ಅಬ್ದುಲ್ ರೆಹಮಾನ್ ಸಾಬ್ ಮಾತನಾಡಿ, ಸರ್ವಧರ್ಮೀಯರನ್ನ ಪ್ರೀತಿಯಿಂದ ಕಾಣಲು ಮೊಹಮ್ಮದ್ ಪೈಗಂಬರರು ತಿಳಿಸಿದ್ದಾರೆ. ಅದರಂತೆ ನಾವೆಲ್ಲರೂ ಅನ್ಯ ಸಮುದಾಯಗಳ ಜತೆಗೆ ಸಹೋದರತ್ವ ಭಾವನೆಯಿಂದ ಇರಬೇಕು ಅಂತ ಹೇಳಿದ್ರು. ಪ್ರಗತಿಪರ ಚಿಂತಕ ಕೋಡಿಹಳ್ಳಿ ಭೀಮಪ್ಪ ಮಾತನಾಡಿ, ಎಲ್ಲಾ ಧರ್ಮದ ಮಹನೀಯರು ಪರಸ್ಪರ ಒಬ್ಬರನ್ನೊಬ್ಬರು ಅರಿತು ಭ್ರಾತೃತ್ವ ಭಾವನೆಯಿಂದ ಜೀವಿಸಬೇಕು ಅಂತ ಸಾರಿದ್ದಾರೆ. ಭಾರತವು ಧರ್ಮಾಧಾರಿತ ದೇಶವಾಗಿದೆ, ವೈವಿಧ್ಯಮಯದಿಂದ ಕೂಡಿದೆ. ಇದನ್ನು ಒಪ್ಪಿಕೊಂಡರೆ ಮಾತ್ರ ದೇಶವನ್ನ ಪ್ರೀತಿಸಿದಂತಾಗುತ್ತೆ. ಧರ್ಮ ಜಾತಿ ಶ್ರೇಷ್ಠರೆನ್ನುವ ಮನಸ್ಥಿತಿ ಹೊಂದಿದವರು ದೇಶ ವಿರೋಧಿಗಳಾಗಿದ್ದಾರೆ. ಭಾರತೀಯರು ಪ್ರಕೃತಿ ಆರಾಧಕರಾಗಿದ್ದು ಅದನ್ನ ಪ್ರೀತಿಸುವವರಾಗಿದ್ದಾರೆ. ಧರ್ಮವೆಂದರೆ ಒಬ್ಬರನ್ನೊಬ್ಬರು ಪ್ರೀತಿಯಿಂದ ಕಾಣುವುದಾಗಿದೆ ಎಂದರು. ವರದಿ ಪ್ರಭು ಕೆ, ಎಬಿ ನ್ಯೂಸ್ ಕನ್ನಡ, ಬ್ಯೂರೋ ಮುಖ್ಯಸ್ಥರು, ವಿಜಯನಗರ ಜಿಲ್ಲೆ. ಈಗ 5 ಮಂದಿ ಫಲಾನುಭವಿಗಳು ಹೆಸರನ್ನು ಹೇಳಲಾಗುತ್ತದೆ. ದಯಮಾಡಿ ಅವರು ಮೇಡಮರ ಹತ್ರ ಬಂದು ಕಿಟ್ಟನ್ನು ಜ್ಯೋತಿ ಬೆಳೆಸ್ತಾ ಇದ್ದ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಹಸಿರು ಸಸ್ಯ ಬೆಳೆದು ಎಲ್ಲರೂ ಚೆನ್ನಾಗಿರೋಣ ಅಂತೇಳಿ ಪರಿಸರ ಉತ್ತಮವಾಗಿರಲಿ ಅಂತ ಆಶಿಸುತ್ತಾ ಒಂದು ಸಸ್ಯಕ್ಕೆ ನೀರು ಹಾಕುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ನೀಡ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆಯನ್ನು ಕಟ್ಟುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಲುಪಬೇಕಾಗಿ ಹಾಗೆಯೇ ಮತ್ತೊಂದು ವಿಭಿನ್ನವಾಗಿರ್ತಕ್ಕಂಥ ಉದ್ಘಾಟನೆಯಲ್ಲಿ ಇನ್ನೊಂದು ಸ್ವಲ್ಪ ವಿಭಿನ್ನ ಕಾರ್ಯಕ್ರಮ. ಈಗ 5 ಫಲಾನುಭವಿಗಳು ಹೆಸರನ್ನು ನಾವು ಹೇಳ್ತೇವೆ. ಅವರು ದಯಮಾಡಿ ವೇದಿಕೆ ಹತ್ರ ಬರಬೇಕು. ಮೇಡಮ್ ಅವರು ಈಗ ಕಿಟ್ ಅನ್ನು ವಿತರಣೆ ಮಾಡ್ತಾರೆ, ಅದನ್ನು ತಿಳಿಯಬೇಕು. ಮೊದಲನೇದಾಗಿ ತುಂಬಾ ಕೆಳಮಟ್ಟದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಯಾವ ಮಗು ಕೂಡ SSLC ಪರೀಕ್ಷೆಯಲ್ಲಿ ಫೇಲ್ ಆಗಬಾರ್ದು, ಎಲ್ಲ ಮಕ್ಕಳು ಕೂಡ ಉತ್ತೀರ್ಣ ಆಗ್ಬೇಕು ಅಂತ ಹೇಳಿ ಆ SSLC ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಮಾರ್ಗದರ್ಶನ ಮಾಡ್ತಕ್ಕಂಥ ಒತ್ತಡದಲ್ಲಿ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಜೋರಾಗಿ ಚಪ್ಪಾಳೆ ಹಾಕಿ ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿ. ಥ್ಯಾಂಕ್ ಯು ಮ್ಯಾಮ್, ವೆಲ್ಕಮ್ ಮ್ಯಾಮ್. ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಹರಪನಹಳ್ಳಿ ತಾಲೂಕಿನ ಪುರಸಭೆಯ ಮಾಜಿ ಅಧ್ಯಕ್ಷರ